ಸೊ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್, ಎಲ್ಲರಿಗೂ ನಮಸ್ಕಾರ. ಈಗ ಮುಂದುವರಿಯೋಣ ನಮ್ಮ ಫೆಡರಲಿಸಮ್ ಚಾಪ್ಟರ್ನ ಮುಂದಿನ ಟಾಪಿಕ್ ಅಲ್ಲಿ. ಇವಾಗಿನವರೆಗೂ ಏನೇನ ತಿಳ್ಕೊಂಡಿದೀವಪ್ಪ ಅಂದ್ರೆ, ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ಈ ಫೆಡರಲಿಸಮ್ ಅಂದ್ರೆ ಏನು ಅನ್ನೋ ಒಂದು ಕಾನ್ಸೆಪ್ಟ್ ಏನಿತ್ತು ಅಂದ್ರೆ, ಒಂದು ಫಾರ್ಮ್ ಆಫ್ ಪವರ್ ಶೇರಿಂಗ್ ಅಲ್ಲಿ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ಪವರ್ ಶೇರ್ ಆಗ್ತಿದೆ, ಅದನ್ನ ಫೆಡರಲಿಸಮ್ ಅಂತ ನಾವು ಅಲ್ಲಿ ತಿಳ್ಕೊಂಡಿದ್ವಿ. ಆ 2 ಲೈನ್ಸ್ ಫೆಡರಲಿಸಮ್ ನ ಈ ಚಾಪ್ಟರ್ ನಲ್ಲಿ ವಾಟ್ ಈಸ್ ಫೆಡರಲಿಸಮ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಅದರಲ್ಲಿ ಫಾರ್ಮ್ಸ್ ಅಲ್ಲ, ದೇರ್ ಆರ್ 2 ರೂಟ್ಸ್ ಫಾರ್ ದ ಫಾರ್ಮೇಶನ್ ಆಫ್ ಫೆಡರಲಿಸಮ್. ಅಂದ್ರೆ ಫೆಡರಲಿಸಮ್ ಫಾರ್ಮ್ ಆಗೋದಕ್ಕೆ 2 ರೂಟ್ಸ್ ಇತ್ತು. ಆ ರೂಟ್ಸ್ ಇಂದ ಫಾರ್ಮ್ ಆದ್ರೆ ಯಾವ ತರ ಔಟ್ಕಮ್ಸ್ ಇರುತ್ತೆ, ಅದಾದ್ಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ ವಾಟ್ ಈಸ್ ದ ಕೀ ಫೀಚರ್ಸ್ ಆಫ್ ದ ಫೆಡರಲಿಸಮ್ ಅನ್ನೋದನ್ನ ತಿಳ್ಕೊಂಡ್ವಿ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಫೆಡರಲಿಸಮ್ ಏನು ಅನ್ನೋದು ನಮ್ಗೆ ಅರ್ಥ ಆಯ್ತು. ಇವಾಗ ನಮ್ ಇಂಡಿಯಾ ಒಂದು ಫೆಡರಲ್ ಕಂಟ್ರಿ ಇದೆಯಾ ಅಲ್ವಾ ಅನ್ನೋದನ್ನ ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಯಾರಾದ್ರೂ ಕೇಳ್ತಾರೆ, ಆರ್ ಯು ಅನ್ ಇಂಡಿಯನ್? ಎಸ್, ಐ ಆಮ್ ಅನ್ ಇಂಡಿಯನ್. ಈಸ್ ಯುವರ್ ಕಂಟ್ರಿ ಇಸ್ ಅ ಫೆಡರಲ್ ಕಂಟ್ರಿ? ಎಸ್, ಮೈ ಕಂಟ್ರಿ ಇಸ್ ಅ ಫೆಡರಲ್ ಕಂಟ್ರಿ. ಹೇಳ್ತೀವಿ, ಈಸಿಯಾಗಿ ಹೇಳ್ತೀವಿ ನಮ್ ಕಂಟ್ರಿ ಫೆಡರಲ್ ಕಂಟ್ರಿ ಅಂತ. ದೆನ್ ಪ್ರೂವ್ ಇಟ್. ವಿ ಹ್ಯಾವ್ ಟು ಪ್ರೂವ್ ದಟ್. ಅಂದ್ರೆ ನಾವು ಅದನ್ನ ಪ್ರೂವ್ ಮಾಡಬೇಕು. ಆಕ್ಚುಲಿ ನಾವು ಸರಿ ಇದ್ರೆ ಯಾರಿಗೂ ಏನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಪ್ರೂವ್ ಮಾಡಿ ಅಂತ ಎಕ್ಸಾಮ್ ಅಲ್ಲೇ ಕ್ವಶನ್ ಕೇಳಿದ್ರೆ ಆಬ್ವಿಯಸ್ಲಿ ಪ್ರೂವ್ ಮಾಡಲೇಬೇಕು ಅಲ್ವಾ? ಸೊ ಪ್ರೂವ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಈ ಟಾಪಿಕ್ ನ ಮುಂದುವರಿಸಬೇಕು. ಸೊ ಟಾಪಿಕ್ ಹೆಸರೇ ಬಂದು ವಾಟ್ ಮೇಕ್ಸ್ ಇಂಡಿಯಾ ಅ ಫೆಡರಲ್ ಕಂಟ್ರಿ. ವಾಟ್ ಮೇಕ್ಸ್ ಇಂಡಿಯಾ ಅ ಫೆಡರಲ್ ಕಂಟ್ರಿ ಅಂದ್ರೆ, ನಮ್ಮ ಇಂಡಿಯಾನ ಒಂದು ಫೆಡರಲ್ ಕಂಟ್ರಿ ಅನ್ನೋದಕ್ಕೆ ಏನೆಲ್ಲ ರೀಸನ್ಸ್ ಬೇಕು, ಅಂದ್ರೆ ಯಾವ ಕಾರಣಗಳಿಂದ ನಮ್ಮ ಇಂಡಿಯಾನ ನಾವು ಫೆಡರಲ್ ಕಂಟ್ರಿ ಅಂತ ಅಂತೀವಿ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ಟಾಪಿಕ್ಕು ನೆಕ್ಸ್ಟ್ ಟಾಪಿಕ್ಕು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಈ ಟಾಪಿಕ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನಮ್ ಕಂಟ್ರಿ ಫೆಡರಲ್ ಕಂಟ್ರಿ ಅನ್ನೋದು ಕ್ವಶನ್ ಮಾರ್ಕ್ ಇರುತ್ತೆ. ವಾಟ್ ಮೇಕ್ಸ್ ಇಂಡಿಯಾ ಅ ಫೆಡರಲ್ ಕಂಟ್ರಿ ಕ್ವಶನ್ ಮಾರ್ಕ್. ಇಲ್ಲಿ ನಾವು ಪ್ರೂವ್ ಮಾಡಬೇಕು, ಎಸ್ ನಮ್ ಕಂಟ್ರಿ ಫೆಡರಲ್ ಕಂಟ್ರಿ ಅಂತ ಪ್ರೂವ್ ಮಾಡಬೇಕು. ನೆಕ್ಸ್ಟ್ ಟಾಪಿಕ್ ಬಂದು ಫೆಡರಲಿಸಮ್ ಪ್ರಾಕ್ಟೀಸ್ ಇನ್ ಇಂಡಿಯಾ. ಸೊ ಅದು ಇನ್ ಇಂಡಿಯಾ ಅಂತ ನಾವೇ ಹಾಕೋಬೇಕು. ಅಂದ್ರೆ ಇಲ್ಲಿ ನಾವು ಪ್ರೂವ್ ಮಾಡಿದ್ದಾದ್ಮೇಲೆ, ಓಕೆ ನಮ್ ಇಂಡಿಯಾ ಫೆಡರಲ್ ಕಂಟ್ರಿ ಅಂತ ಪ್ರೂವ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ ಅಲ್ಲಿ ನಮ್ ಇಂಡಿಯಾದಲ್ಲಿ ಫೆಡರಲಿಸಮ್ ಹೇಗ್ ಪ್ರಾಕ್ಟೀಸ್ ಆಗ್ತಿದೆ, ಆನ್ ಗ್ರೌಂಡ್ ರಿಯಾಲಿಟಿ ಏನಿದೆ ಅನ್ನೋದನ್ನ ತಿಳ್ಕೋಬೇಕು. ಸೊ ಎರಡನ್ನು ಕನೆಕ್ಟ್ ಮಾಡ್ಕೊಂಡು, ಕಂಪ್ಯಾರಿಸನ್ ಮಾಡ್ಕೊಂಡು, ರಿಕಾಲ್ ಮಾಡ್ಕೊಂಡು ನೋಡ್ಕೊತಾ ಹೋಗ್ಬೇಕು. ಇವಾಗ ವಾಟ್ ಮೇಕ್ಸ್ ಇಂಡಿಯಾ ಫೆಡರಲ್ ಕಂಟ್ರಿ, ಯಾವ ರೀಸನ್ಸ್ ಇಂದ ನಮ್ ಇಂಡಿಯಾನ ಫೆಡರಲ್ ಕಂಟ್ರಿ ಅಂತ ನಾವು ಅಂತೀವಿ. ಸೊ ಫಸ್ಟ್ ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ ನೋಡಿ, ದ ಕಾನ್ಸ್ಟಿಟ್ಯೂಷನ್ ಡಿಕ್ಲೇರ್ಡ್ ಇಂಡಿಯಾ ಆಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್. ಅಂದ್ರೆ ನಮ್ ಕಾನ್ಸ್ಟಿಟ್ಯೂಷನ್ ಫಸ್ಟ್ ಆರ್ಟಿಕಲ್ ಏನಪ್ಪಾ ಅಂದ್ರೆ, ಇಂಡಿಯಾ ದಟ್ ಈಸ್ ಭಾರತ್ ಶಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್. ಫಸ್ಟ್ ಆರ್ಟಿಕಲ್ ಏನಪ್ಪಾ ಅನ್ನೋದಂದ್ರೆ, ಭಾರತ್ ಶಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್. ಶಲ್ ಅಂತ ಯೂಸ್ ಮಾಡ್ತಿದೀವಿ ಅಂದ್ರೆ ಆಗ್ಲೇಬೇಕು. ಇಟ್ ಮೀನ್ಸ್ ಭಾರತ ಒಂದು ರಾಜ್ಯಗಳ ಒಕ್ಕೂಟ ಆಗ್ಲೇಬೇಕು ಅಂತ ಇದೆ. ಸೊ ಇಲ್ಲಿ ಏನಾಗಿದೆ, ಭಾರತ್ ಶಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್. ಇಲ್ಲಿ ನಾವು ಎಲ್ಲಿ ಅಷ್ಟೇ ಫೆಡರಲ್ ಅಥವಾ ಫೆಡರೇಷನ್ ಅನ್ನೋ ವರ್ಡ್ನ ಯೂಸೇ ಮಾಡಿಲ್ಲ. ಫಾರ್ ಎಕ್ಸಾಂಪಲ್, USA ತಗೊಳ್ಳಿ, USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಹೆಸರಲ್ಲೇ ಇದೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ರಾಜ್ಯಗಳು ಒಕ್ಕೂಟುಗೂಡಿ ಆಗಿರುವಂತಹ ದೇಶ ಅಮೆರಿಕಾ ಅಂತ. ಬಟ್ ನಮ್ ಇಂಡಿಯಾದಲ್ಲಿ ಆ ಥರದಿಲ್ಲ. ಸೊ ಹೆಸರು ರೆಪ್ರೆಸೆಂಟ್ ಮಾಡ್ತಿಲ್ಲ ಅಂದ್ರೆ ಅದ್ರ ಹೆಸರೇ ಇಲ್ಲ ಅಂದ್ರೆ ನಾವು ಫೆಡರಲ್ ಕಂಟ್ರಿ ಅಲ್ಲ ಅಂತ ಅಲ್ಲ. ಸೊ ಇಲ್ಲೇನಪ್ಪಾ ಅಂದ್ರೆ, ಆಲ್ದೋ ಇಟ್ ಡಿಡ್ ನಾಟ್ ಯೂಸ್ ದ ವರ್ಡ್ ಫೆಡರೇಷನ್, ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಭಾರತ್ ಶಲ್ ಬಿ ದ ಯೂನಿಯನ್ ಆಫ್ ಇಂಡಿಯಾ ಅನ್ನೋದ್ರಲ್ಲಿ ಎಲ್ಲೂ ಫೆಡರೇಷನ್ ಅನ್ನೋ ವರ್ಡ್ ಯೂಸ್ ಆಗದೆ ಇದ್ರು, ದ ಇಂಡಿಯನ್ ಯೂನಿಯನ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ದ ಫೆಡರಲಿಸಮ್. ಅಂದ್ರೆ ನಮ್ ಇಂಡಿಯಾದ ಒಕ್ಕೂಟ ಏನಿದೆ, ಆ ಒಕ್ಕೂಟ ಬೇಸಿಕ್ ಪ್ರಿನ್ಸಿಪಲ್ ಆಫ್ ದ ಫೆಡರಲಿಸಮ್ ನ ಫಾಲೋ ಮಾಡ್ತಿದೆ, ಅಂದ್ರೆ ಬೇಸಿಕ್ ಸ್ಪಿರಿಟ್ ನ ಫಾಲೋ ಮಾಡ್ತಿದೆ. ದೋ ನಮ್ ಹೆಸರಲ್ಲಿ ಫೆಡರೇಷನ್ ಅನ್ನೋ ವರ್ಡ್ ನಾವು ಯೂಸ್ ಮಾಡಿಲ್ಲ ಅಂದ್ರೂ, ಹೆಸರಲ್ಲಿ ನಾವು ತೋರಿಸ್ಕೊಳ್ದೆ ಇದ್ರು, ಬಟ್ ಇಂಟರ್ನಲಿ ಒಳಗಿದೆ ಅಲ್ಲ, ಸ್ಪಿರಿಟ್ ಆಫ್ ದ ಫೆಡರಲಿಸಮ್ ನ ನಾವು ಫಾಲೋ ಮಾಡ್ತಿದೀವಿ. ಸೊ ಈ ಒಂದು ಸೆಂಟೆನ್ಸ್ ಇಂದ ಎಸ್ ಮೈ ಕಂಟ್ರಿ ಇಸ್ ಅ ಫೆಡರಲ್ ಕಂಟ್ರಿ ಅನ್ನೋದನ್ನ ಅಷ್ಟು ಈಸಿಯಾಗಿ ಪ್ರೂವ್ ಮಾಡೋದಕ್ಕಾಗಲ್ಲ. ಸೊ ಡೀಟೇಲ್ ಆಗಿ ಪ್ರೂವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಪ್ಪ, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಒಂದು ಟಾಪಿಕ್ ಓದಿದೀವಿ, ಕೀ ಫೀಚರ್ಸ್ ಆಫ್ ದ ಫೆಡರಲಿಸಮ್ ಅಂತ. ಸೊ ಕೀ ಫೀಚರ್ಸ್ ಆಫ್ ದ ಫೆಡರಲಿಸಮ್ ಅಲ್ಲಿ 7 ಕೀ ಫೀಚರ್ಸ್ ನ ಓದಿದೀವಿ. ಸೊ ರಿಕಾಲ್ ಮಾಡ್ಕೊಳ್ಳಿ. ಫಸ್ಟ್ ಏನಿತ್ತು, ಡಿಫ್ರೆಂಟ್ ಲೆವೆಲ್ಸ್ ಇರಬೇಕು. ಅದಾದ್ಮೇಲೆ ಸೇಮ್ ಸಿಟಿಸನ್ಸ್ ನ ಗವರ್ ಮಾಡ್ತಾರೆ ವಿತ್ ದೇರ್ ಓನ್ ಜುಡಿಸ್ಟ್ರಿಕ್ಷನ್ಸ್. ಅದಾದ್ಮೇಲೆ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟೆಡ್ ಆಗಿರ್ಬೇಕು, ಎಕ್ಸೆಟ್ರಾ. ಸೊ ನಾವು ಫೀಚರ್ಸ್ ನ ಏನ್ ಆಲ್ರೆಡಿ ಸ್ಟಡಿ ಮಾಡಿದೀವಿ, ಒಂದೊಂದು ಫೀಚರ್ಸ್ ನ ಇಂಡಿಯಾ ಕನೆಕ್ಟ್ ಮಾಡ್ಕೊಂಡು ಬನ್ನಿ. ಒಂದೊಂದೇ ಫೀಚರ್ಸ್ ಇಂಡಿಯಾ ಕನೆಕ್ಟ್ ಆಗ್ಬಿಟ್ಟು, ಸೊ ಕನೆಕ್ಟ್ ಆಗ್ತಿದೆ ಅಂದ್ಮೇಲೆ, ಸೊ ಈಚ್ ರೀಸನ್ ವಿಲ್ ಗಿವ್ ದಟ್ ದೀಸ್ ರೀಸನ್ಸ್ ವಿಲ್ ಮೇಕ್ ದ ಇಂಡಿಯಾ ಅ ಫೆಡರಲ್ ಕಂಟ್ರಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್
ಫೀಚರ್ಸ್ ಆಫ್ ದ ಫೆಡರಲಿಸಮ್ ಅಲ್ಲಿ ಫಸ್ಟ್ ಫೀಚರ್ಸ್ ಏನಿತ್ತು ಅಂದ್ರೆ ಈ ಅಟ್ಲೀಸ್ಟ್ 2 or more tiers ಆಫ್ ಗೌರ್ಮೆಂಟ್, 2 or more ಲೆವೆಲ್ಸ್ ಆಫ್ ದ ಗೌರ್ಮೆಂಟ್ ಇರಬೇಕು. ದಟ್ ಈಸ್ ದ ಫಸ್ಟ್ ಕೀ ಫೀಚರ್. ಸೊ ಇನ್ ಇಂಡಿಯನ್ ಕಂಟೆಸ್ಟ್ ಏನಾಗುತ್ತೆ, ದ ಕಾನ್ಸ್ಟಿಟ್ಯೂಷನ್ ಒರಿಜಿನಲಿ ಪ್ರೊವೈಡೆಡ್ ಫಾರ್ ಎ 2-tier ಸಿಸ್ಟಮ್ ಆಫ್ ಗೌರ್ಮೆಂಟ್. ನಮ್ಮ ಕಾನ್ಸ್ಟಿಟ್ಯೂಷನ್ 2-tier ಸಿಸ್ಟಮ್ ಆಫ್ ಗೌರ್ಮೆಂಟ್ ನ ಒರಿಜಿನಲಿ ಮೆನ್ಷನ್ ಮಾಡಿದೆ. ಅಂದ್ರೆ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿದೆ. ಅಂದ್ರೆ 4th ಪಾಯಿಂಟ್ ಅಲ್ಲಿ ಓದಿದ್ವಿ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟಿಡ್ ಇರಬೇಕು ಅಂತ. ಸೊ ನಾವಿಲ್ಲಿ ಸ್ಟಾರ್ಟ್ ಮಾಡ್ತಿರೋಂಥದ್ದೇ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಸೊ ದ ಕಾನ್ಸ್ಟಿಟ್ಯೂಷನ್ ಒರಿಜಿನಲಿ ಪ್ರೊವೈಡೆಡ್ ಫಾರ್ ಎ 2-tier ಸಿಸ್ಟಮ್ ಆಫ್ ಗೌರ್ಮೆಂಟ್. ನಮ್ಮ ಗೌರ್ಮೆಂಟ್ ಅಲ್ಲಿ 2-tier ಸಿಸ್ಟಮ್ ಮಿನಿಮಮ್ ಇರಲೇಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಆಲ್ರೆಡಿ ಬರ್ದಿದೆ. ಸೊ ಅದರಲ್ಲಿ ಏನಿದೆಯಪ್ಪ ಅಂದ್ರೆ ಒನ್ ಶಲ್ ಬಿ ದ ಯೂನಿಯನ್ ಗೌರ್ಮೆಂಟ್. ಅದನ್ನ ನಾವು ಇಂಡಿಯಾದಲ್ಲಿ ವಿ ಕಾಲ್ ಇಟ್ ಆಸ್ ಅ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಅದರ್ ಈಸ್ representing the means that union government, that central government representing the union of India. ಅಂದ್ರೆ ಎಂಟೈರ್ ಇಂಡಿಯಾ ಏನಿದೆ, ಎಂಟೈರ್ ಕಂಟ್ರಿ ಏನಿದೆ ಅದನ್ನ ರೆಪ್ರೆಸೆಂಟ್ ಮಾಡುವಂತದಕ್ಕೆ ಯೂನಿಯನ್ ಗೌರ್ಮೆಂಟ್, ದಟ್ ಈಸ್ ವಿ ಕಾಲ್ಡ್ ಆಸ್ ಅ ಸೆಂಟ್ರಲ್ ಗೌರ್ಮೆಂಟ್. ನೆಕ್ಸ್ಟ್ ಅನದರ್ ಒನ್ ಇಸ್ ಸ್ಟೇಟ್ ಗೌರ್ಮೆಂಟ್. ಸೊ ಸೆಕೆಂಡ್ ಲೆವೆಲ್ ಆಫ್ ಗೌರ್ಮೆಂಟ್ ಶುಡ್ ಬಿ ಸ್ಟೇಟ್ ಗೌರ್ಮೆಂಟ್. ಅಂಡ್ ಲೇಟರ್ ಥರ್ಡ್ ಟಿಯರ್ ಆಫ್ ಗೌರ್ಮೆಂಟ್, ಥರ್ಡ್ ಲೆವೆಲ್ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆಡ್ ಆಯ್ತು. ಅದು ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ, ದ ಇಯರ್ 1992. ಇದನ್ನ ನೆನ್ಪಿಟ್ಕೊಳ್ಳಿ ಅಂತ. ಯಾಕಂದ್ರೆ ಈ ಇಯರ್ ಆದ್ಮೇಲೆ ನಮ್ ಈ ಫೆಡರಲ್ ಸಿಸ್ಟಮ್ ಏನಿದೆ ಇದರಲ್ಲಿ ತುಂಬಾನೇ ಬದಲಾವಣೆ ಆಯ್ತು. ಸೊ ಅದೊಂದು ಬೆಂಚ್ ಮಾರ್ಕ್ ತರ, ಅಂದ್ರೆ ಆ ಪಾಯಿಂಟ್ ಇಂದ ಚೇಂಜ್ ಪಾಯಿಂಟ್ ತರ ಚೇಂಜ್ ಆಗಿದೆ ಅನ್ನೋದಕ್ಕೆ. ಸೊ ಆ ಡೇಟ್ ಅಲ್ಲಿ ಇದು ಲಾಸ್ಟ್ ಅಲ್ಲಿ ಓದ್ತೀವಿ, ಈ 3rd tier ಆಫ್ ಗೌರ್ಮೆಂಟ್ ಲೈಕ್ ಪಂಚಾಯತ್ ಅಂಡ್ ಮುನ್ಸಿಪಾಲಿಟೀಸ್ ಇದನ್ನು ಇನ್ಕ್ಲೂಡ್ ಆಯ್ತು. ಸೊ ಇವಾಗ ನಮ್ಮ ಇಂಡಿಯಾದಲ್ಲಿ ಇದು 3 ಲೆವೆಲ್ ಆಫ್ ಗೌರ್ಮೆಂಟ್ ಇದೆ. ಒನ್ ಈಸ್ ಯೂನಿಯನ್ ಗೌರ್ಮೆಂಟ್, ದಟ್ ಈಸ್ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಅಂಡ್ ಲೋಕಲ್ ಗೌರ್ಮೆಂಟ್. ಸೊ what makes India a federal country? So this is the first reason that makes the India a federal country. What is that reason? So the constitution originally provided for 2-tier system of the government. The union government or central government representing the union of India and state governments. Later third tier was added, that is panchayat and municipality. So this reason makes the India federal country. Mark. So ಒಂದು ರೀಸನ್ ಅಲ್ಲಿ ಪ್ರೂವ್ ಮಾಡಿದ್ವಿ ನಮ್ ಇಂಡಿಯಾ ಫೆಡರಲ್ ಕಂಟ್ರಿ ಅಂತ. ಹೇಗೆ? ಫಸ್ಟ್ ಏನಿತ್ತು, ಫಸ್ಟ್ ಕೀ ಫೀಚರ್ ಆಫ್ ದ ಫೆಡರಲಿಸಮ್ ಅಂದ್ರೆ 2 or more tiers ಇರಬೇಕು ಅಂತ. ನಮ್ ಇಂಡಿಯಾದಲ್ಲಿ ಇದೆಯಾ? ಸೊ ನಾವು ಪ್ರೂವ್ ಮಾಡಿದ್ವಿ 2 or more tiers ಇದೆ ಅಂತ. ಸೊ ನೆಕ್ಸ್ಟ್ ಕೀ ಫೀಚರ್ಸ್ ಬರೋಣ. ನೆಕ್ಸ್ಟ್ ಕೀ ಫೀಚರ್ಸ್ ಏನಿತ್ತು, ಈಚ್ ಟಿಯರ್ ಗವರ್ನ್ಸ್ ದ ಸೇಮ್ ಸಿಟಿಸನ್ ಅಂಡ್ ಈಚ್ ಟಿಯರ್ ಹ್ಯಾಸ್ ಇಟ್ಸ್ ಓನ್ ಜುಡಿಸ್ಟ್ರಿಕ್ಷನ್ ಅಂಡ್ ಇಟ್ ಈಸ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್. ಸೊ ಫಸ್ಟ್ ಏನು, ಈಚ್ ಟಿಯರ್ ಗವರ್ನ್ಸ್ ದ ಸೇಮ್ ಸಿಟಿಸನ್ಸ್. ನಾವು ಅಂದ್ರೆ ಒಂದು ಅಂಕಲ್ ಎಕ್ಸಾಂಪಲ್ ತಗೊಂಡು ಹೇಳಿದ್ದೆ ಅಲ್ಲ. ಸೊ ಸ್ಟೇಟ್ ಮತ್ತೆ ಕಂಟ್ರಿ ಒಬ್ರು ಇರ್ತಾರೆ, ಇಬ್ರು ಎರಡು ಗವರ್ಮೆಂಟ್ ಗವರ್ನ್ ಮಾಡುತ್ತೆ. ಸೊ ಎರಡು ಗವರ್ನ್ ಮಾಡೋದ್ರಿಂದ ಪ್ರಾಬ್ಲಮ್ ಏನು, ಯಾರ ಮಾತು ಕೇಳಬೇಕು ಅನ್ನೋದನ್ನ. ಸೊ ಆ ಪ್ರಾಬ್ಲಮ್ ಬರಬಾರ್ದು ಅಂತ ಒಂದೊಂದಕ್ಕೆ ಅದರದೇ ಆದ ಜುಡಿಸ್ಟ್ರಿಕ್ಷನ್ಸ್ ಅಂತೀವಿ. ಜುಡಿಸ್ಟ್ರಿಕ್ಷನ್ಸ್ ಅವರದ್ದೇ ಆದಂತ ಒಂದು ವ್ಯಾಪ್ತಿಗಳು, ಅಂದ್ರೆ ಇಷ್ಟೇ ಲಿಮಿಟ್, ಅದರದ್ದು ಲಿಮಿಟ್ಸ್ ನ ಸ್ಪೆಸಿಫೈ ಮಾಡಿರ್ತೀವಿ. ಸೊ ನಮ್ಮ ಇಂಡಿಯಾದಲ್ಲಿ ಇದೆಯಾ? ಸೊ ಬನ್ನಿ ನೋಡೋಣ. ಈಚ್ ಟಿಯರ್ ಆಫ್ ದ ಗೌರ್ಮೆಂಟ್ ಹ್ಯಾಸ್ ಇಟ್ಸ್ ಓನ್ ಜುಡಿಸ್ಟ್ರಿಕ್ಷನ್ಸ್ ಸ್ಪೆಸಿಫೈಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ದಟ್ ಈಸ್ ಸೆಕೆಂಡ್ ಫೀಚರ್ ಆಫ್ ದ ಫೆಡರಲಿಸಮ್. ಸೊ ಎಸ್, ಇನ್ ಅವರ್ ಕಂಟ್ರಿ ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ಲಿ ಪ್ರೊವೈಡ್ ಎ 3-fold ಡಿಸ್ಟ್ರಿಬ್ಯೂಷನ್ ಆಫ್ ಲೆಜಿಸ್ಲೇಟಿವ್ ಪವರ್ಸ್ ಬಿಟ್ವೀನ್ ಯೂನಿಯನ್ ಅಂಡ್ ಸ್ಟೇಟ್ ಗೌರ್ಮೆಂಟ್. ಸೊ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, 3-fold ಡಿಸ್ಟ್ರಿಬ್ಯೂಷನ್ ಯಾವಾಗ ಅಷ್ಟೇ. ಇವಾಗ ನಾವು ಈ ಚಾಪ್ಟರ್ ಅಲ್ಲಿ 3-fold, 3 ಡಿವಿಷನ್ಸ್ ಈ ತರ ಏನಾದ್ರು ವರ್ಡ್ ಬಂದಿದ ತಕ್ಷಣ ನಮಗೆ ಬರುತ್ತೆ, ಎಸ್ ದೇರ್ ಇಸ್ ಅ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಅಂಡ್ ಲೋಕಲ್ ಗೌರ್ಮೆಂಟ್. ಸೊ 3-fold ಡಿಸ್ಟ್ರಿಬ್ಯೂಷನ್ ಅಂದ್ರೆ ಸೆಂಟರ್, ಸ್ಟೇಟ್ ಮತ್ತೆ ಲೋಕಲ್ ಅಲ್ಲ. 3-fold ಡಿಸ್ಟ್ರಿಬ್ಯೂಷನ್ ಅಂದ್ರೆ ಇಲ್ಲಿ ಪವರ್ಸ್ ನ ಶೇರ್ ಮಾಡಿದ್ದಾರೆ, ಪವರ್ಸ್ ನ ಡಿವೈಡ್ ಮಾಡಿದ್ದಾರೆ. ಸೊ ಅದು ಏನಪ್ಪಾ ಅಂದ್ರೆ ದಟ್ ಈಸ್ 3-fold distribution of legislative powers is one is union list, state list and concurrent list. ಅಂದ್ರೆ ಈ ತರದ 3 ಲಿಸ್ಟ್ ನ ಪ್ರಿಪೇರ್ ಮಾಡಿರ್ತಾರೆ. ಈ 3 ಲಿಸ್ಟ್ ಅಲ್ಲಿ ಅದಕ್ಕೆ ಬೇಕು ಇರುವಂತ ಪವರ್ಸ್ ನ ಲಿಸ್ಟ್ ಔಟ್ ಮಾಡಿರ್ತಾರೆ. ಸೊ ಫಸ್ಟ್ ಇವಾಗ ಇದು ನಮ್ದು ಸೆಕೆಂಡ್ ಪಾಯಿಂಟ್ ಏನಿತ್ತು ಅಂದ್ರೆ ಈಚ್ ಟಿಯರ್ ಗೌರ್ಮೆಂಟ್ ಹ್ಯಾಸ್ ಇಟ್ಸ್ ಓನ್ ಜುಡಿಸ್ಟ್ರಿಕ್ಷನ್ ಸ್ಪೆಸಿಫೈಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವುಗಳ ಲಿಮಿಟ್ಸ್ ನ ಸ್ಪೆಸಿಫೈ ಮಾಡಿರ್ಬೇಕು. ನಮ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ, ದಟ್ ಈಸ್ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂಡ್ ಕಂಕರೆಂಟ್ ಲಿಸ್ಟ್. ಅಂದ್ರೆ ನಮ್ದು ಆರ್ಟಿಕಲ್ಸ್ 245 ಮತ್ತೆ 246 ಅದರಲ್ಲಿ ಏನಿದೆ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನಮ್ ಯೂನಿಯನ್ ಗೌರ್ಮೆಂಟ್ ಪವರ್ಸ್ ಏನೇನು, ಯಾವ್ಯಾವ್ದ್ರ ಮೇಲೆ ಅವುಗಳದ್ದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಸ್ಟೇಟ್ ಗೌರ್ಮೆಂಟ್ ಪವರ್ಸ್ ಏನು, ಯಾವ್ಯಾವ ಮೇಲೆ ಅದು ಲಾಸ್ ನ ಪ್ರಿಪೇರ್ ಮಾಡಬಹುದು. ಈ ತರ ಶೆಡ್ಯೂಲ್ 7 and 8 ಅಲ್ಲಿ ಸೊ ಯೂನಿಯನ್ ಮತ್ತೆ ಸ್ಟೇಟ್ ಲಿಸ್ಟ್ಗಳದ್ದು ಇದೆ. ಸೊ
ಲೋಕಲ್ ಗೌರ್ಮೆಂಟ್ಗೂ ಇದೆ, ಅದು ಬೇರೆ ಇದರಲ್ಲಿ ಇದೆ. ಬಟ್ ಮೇನ್ ಬಂದು ಆರ್ಟಿಕಲ್ 245 ಅಂಡ್ 246 ಅಲ್ಲಿ ಕ್ಲಿಯರ್ ಆಗಿ ಇದನ್ನ ಮೆನ್ಷನ್ ಮಾಡಿರ್ತಾರೆ. ಸೊ ಇವಾಗ ಇದನ್ನ ಈ ಸೆಕೆಂಡ್ ಪಾಯಿಂಟ್ ಕೂಡ ಇಲ್ಲಿ ಅಕ್ಸೆಪ್ಟ್ ಆಯ್ತು. ಇಟ್ ಈಸ್ ಆಲ್ಸೋ ನನ್ ಇಟ್ ಮೇಕ್ಸ್ ದ ಇಂಡಿಯಾ ಫೆಡರಲ್ ಕಂಟ್ರಿ. ಅಂದ್ರೆ ಇಲ್ಲಿ ಕೂಡ ತ್ರೀ ಫೋಲ್ಡ್ ಡಿಸ್ಟ್ರಿಬ್ಯೂಷನ್ ಆಫ್ ಲೆಜಿಸ್ಲೇಟಿವ್ ಪವರ್ಸ್, ಅಂದ್ರೆ ಒಂದು ಜುಡಿಸ್ಟಿಕ್ಷನ್ಸ್ ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಇನ್ನು ಫರ್ದರ್ ತಿಳ್ಕೊಬೇಕಂದ್ರೆ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತೆ ಕಂಕರೆಂಟ್ ಲಿಸ್ಟ್ ಅನ್ನೋದು ಏನೇನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಯೂನಿಯನ್ ಲಿಸ್ಟ್ ಬರೋಣ. ಯೂನಿಯನ್ ಲಿಸ್ಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಸಬ್ಜೆಕ್ಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್. ಯೂನಿಯನ್ ಲಿಸ್ಟ್ ಕಂಟೈನ್ಸ್ ದ ಸಬ್ಜೆಕ್ಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್. ಅಂದ್ರೆ ನ್ಯಾಷನಲ್ ಎಂಟೈರ್ ಕಂಟ್ರಿಗೆ ರಿಲೇಟೆಡ್ ಏನೇನು ಸಬ್ಜೆಕ್ಟ್ಸ್ ಇರುತ್ತೋ ಅದನ್ನ ಯೂನಿಯನ್ ಲಿಸ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಡಿಫೆನ್ಸ್, ಫಾರಿನ್ ಅಫೇರ್ಸ್, ಕರೆನ್ಸಿ, ಬ್ಯಾಂಕಿಂಗ್, ಕಮ್ಯುನಿಕೇಶನ್ಸ್ ಎಕ್ಸೆಟ್ರಾ. ನಾವು ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ಇನ್ನೊಂದ್ಸತಿ ಹೇಳ್ತೀನಿ. ಎಕ್ಸಾಂಪಲ್ ಡಿಫೆನ್ಸ್ ತಗೊಳ್ಳಿ. ಡಿಫೆನ್ಸ್ ಅಂದ್ರೆ ಇವಾಗ ಡಿಫೆನ್ಸ್ ಅಂದ್ರೆ ಏನು, ಇಂಡಿಯನ್ ಡಿಫೆನ್ಸ್ ಅಂತ ಕರಿತೀವಿ. ಅದು ಬಿಟ್ಟು ಸ್ಟೇಟ್ಸ್ಗೆ ನಿಮ್ ಡಿಫೆನ್ಸ್ ನ ನೀವು ಸ್ಪೆಸಿಫೈ ಮಾಡ್ಕೊಳ್ಳಿ ಅಂತ ಕೊಟ್ಬಿಟ್ರೆ ಒಬ್ಬೊಬ್ರು ಒಂದೊಂದು ಡಿಫೆನ್ಸ್ ನ ಫಾಲೋ ಮಾಡಕ್ ಆಗಲ್ಲ. ಅದಕ್ಕೆ ಡಿಫೆನ್ಸ್ ಅನ್ನೋದು ಎಂಟೈರ್ ಕಂಟ್ರಿಗೆ ಬೇಕು, ಸೆಕ್ಯೂರಿಟಿ ಎಂಟೈರ್ ಕಂಟ್ರಿಗೆ ಡಿಫೆನ್ಸ್ ಬೇಕು ಅನ್ನೋದನ್ನ, ಅದು ನ್ಯಾಷನಲ್ ಇಂಪಾರ್ಟೆನ್ಸ್ ಆಗಿರೋದ್ರಿಂದ ಇದನ್ನ ಯೂನಿಯನ್ ಲಿಸ್ಟ್ಗೆ ಹಾಕಿದ್ದಾರೆ. ಯೂನಿಯನ್ ಲಿಸ್ಟ್ ಫಾರ್ ಎಂಟೈರ್ ಕಂಟ್ರಿ. ನೆಕ್ಸ್ಟ್ ಫಾರಿನ್ ಅಫೇರ್ಸ್. ಫಾರಿನ್ ಅಫೇರ್ಸ್ ಆಬ್ವಿಯಸ್ಲಿ ಹೇಳಿದ್ವಿ, ರಾಷ್ಟ್ರಗಳ ಮಧ್ಯೆ ನಡೆಯುವಂತ ಅಫೇರ್ಸ್ ರಾಷ್ಟ್ರನೇ ನೋಡ್ಕೊಳ್ಳೋದು ಒಳ್ಳೇದು. ರಾಜ್ಯಕ್ಕೆ ಕೊಟ್ರೆ ಏನಾಗುತ್ತೆ, ಇವಾಗ ಫಾರಿನ್ ಅಫೇರ್ಸ್ ಫಾರ್ ಎಕ್ಸಾಂಪಲ್ ಫಾರಿನ್ ಅಫೇರ್ಸ್ ಸ್ಟೇಟ್ಸ್ಗೆ ಕೊಟ್ಟಿದೀವಿ ಅಂತ ತಿಳ್ಕೊಳ್ಳಿ. ಬೇರೆ ನಮ್ ಕರ್ನಾಟಕ ಇದೆ, ಕೇರಳ ಇದೆ, ತಮಿಳ್ನಾಡು ಇದೆ, ಆಂಧ್ರ ಪ್ರದೇಶ್ ಇದೆ. ಸೊ ಇವಾಗ ಆಂಧ್ರದಲ್ಲಿ ಅಲ್ಲಿರುವಂತ ಮಿನಿಸ್ಟರ್ಸ್ ಏನ್ ಮಾಡಿದ್ರು, ಬೇರೆ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ ಜೊತೆ ಯಾವುದೋ ಒಂದು ಒಪ್ಪಂದಕ್ಕೆ ಬಂದ್ಬಿಟ್ರು. ಅವಾಗ ಏನಾಗುತ್ತೆ, ಸೊ ಈ ಸ್ಟೇಟು ಅದ್ರ ಜೊತೆ ಫಾರಿನ್ ಅಫೇರ್ ಇಟ್ಕೊಂಡಿದೆ, ಇನ್ ಬೇರೆ ಸ್ಟೇಟು ಇದು ಅದ್ರ ಜೊತೆನೆ ಇಟ್ಕೊಂಡಿದೆ. ಮುಂದೆ ಅಂದ್ರೆ ಒಳಗೇನೆ ಸಂಚುಗಳು ಏನೇನೋ ಸ್ಟಾರ್ಟ್ ಆಗುತ್ತೆ. ಸೊ ಫಾರಿನ್ ಅಫೇರ್ಸ್ ಅನ್ನೋದು ನ್ಯಾಷನಲ್ ಇಂಪಾರ್ಟೆನ್ಸ್. ದೇಶ ಮಧ್ಯೆ ಇರುವಂತದ್ದು ದೇಶನೇ ನೋಡ್ಕೋಬೇಕು. ಸೊ ಅದು ಕೂಡ ಅದನ್ನ ಯೂನಿಯನ್ ಲಿಸ್ಟ್ಗೆ ಹಾಕಿರ್ತಾರೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ, ಕರೆನ್ಸಿ. ಜಸ್ಟ್ ಇಮ್ಯಾಜಿನ್ ಕರೆನ್ಸಿ ಫಾರ್ ಈಚ್ ಸ್ಟೇಟ್. ಒಂದೊಂದು ಸ್ಟೇಟ್ಗಿದೆ ನಮ್ ಕರೆನ್ಸಿ ಇದೆ, ಕರೆನ್ಸಿಯಲ್ಲಿ ಬೆಂಗಳೂರು ವಿಧಾನಸೌಧ ಹಾಕಿದ್ದಾರೆ. ಅದು ಬಿಟ್ಟು ಇನ್ನೊಂದು ಕರೆನ್ಸಿ ಇದೆ, ಅದ್ರ ಮೇಲೆ ಯಾವುದೋ ಫೋಟೋ ಹಾಕಿದ್ದಾರೆ. ಡಿಫ್ರೆಂಟ್ ಕರೆನ್ಸಿ ಇದ್ರೆ ಅದು ಆಕ್ಚುಲಿ ಕರೆನ್ಸಿಯಿಂದಾನೇ ಕಂಪ್ಲೀಟ್ ಡಿವಿಷನ್ಸೇ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಕರೆನ್ಸಿ ಇಸ್ ಆಲ್ಸೋ ಅ ನ್ಯಾಷನಲ್ ಇಂಪಾರ್ಟೆನ್ಸ್ ವಿಚ್ added to the union list. So these are the all subjects which represent the national importance which are added in the union list, and these subjects only union government can make the law on these. ಅಂದ್ರೆ ಈ ಸಬ್ಜೆಕ್ಟ್ಸ್ ಮೇಲೆ, ಈ ಯೂನಿಯನ್ ಲಿಸ್ಟ್ ಅಲ್ಲಿರುವಂತ ಸಬ್ಜೆಕ್ಟ್ಸ್ ಮೇಲೆ ಯೂನಿಯನ್ ಗೌರ್ಮೆಂಟ್, ದಟ್ ಈಸ್ only central government can make laws on these subjects. Because due to why means we need a uniformity in all these. Andre especially these subjects we should have uniformity all through the country. That's why this is governed by only a central government. So this is about the union list. Next we'll come to state list. State list andre obviously state list. State means the powers of state which listed in that list, that is state list. Okay, in this state list subjects of local importance, that is day-to-day administration, has been mentioned. Means subjects of local importance within the state. For example like agriculture, trade, police, etc. Police, take example of police. We are not having any police like Indian police, no, right? It is Karnataka police, AP police, Tamil Nadu police, that's it. So they can manage, a state can manage that. So that is added in the state list ಒಳಗೇನೆ ಹಾಕಿರ್ತಾರೆ. ಯಾಕಂದ್ರೆ ಪೊಲೀಸ್ ಅಂದ್ರೆ ರಾಜ್ಯಕ್ಕೆ ಅಂತ ಇರ್ತಾರೆ. ನಮ್ಮ ಕರ್ನಾಟಕ ಪೊಲೀಸ್ ಗೊತ್ತಲ್ವಾ, ಯಾವತ್ತಾದ್ರೂ ಭಾರತದ ಪೊಲೀಸ್ ಅಂತ ಕೇಳಿದೀವ? ಎಲ್ಲರೂ ಭಾರತೀಯರೇ. ಪೊಲೀಸ್ ಅಂದ್ರೆ ಒಂದು ಸ್ಟೇಟ್ಗೆ ಸೀಮಿತ ಆಗಿರುತ್ತೆ. ಸೊ ಆ ತರದ ಮ್ಯಾಟರ್ಸ್ ನ, ಆ ತರದ ಸಬ್ಜೆಕ್ಟ್ಸ್ ನ ಸ್ಟೇಟ್ ಲಿಸ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಓನ್ಲಿ ಸ್ಟೇಟ್ ಗೌರ್ಮೆಂಟ್ ಕ್ಯಾನ್ ಮೇಕ್ ಲಾಸ್ ಆನ್ ದೀಸ್ ಸಬ್ಜೆಕ್ಟ್ಸ್. ಯೂನಿಯನ್ ಗೌರ್ಮೆಂಟ್ ಡಸಂಟ್ interfere in it. Only state government can make laws on these subjects. So the examples for these subjects are agriculture, police, trade, commerce, and etc. And there is another list called as concurrent list. Don't confuse with it. Union list, state list, concurrent list means what? It is not for the local government. It is another list. Sorry. So ಈ ಲಿಸ್ಟು ಸ್ಟೇಟ್, ಇವಾಗ ಹೇಳ್ತೀನಿ ಮತ್ತೆ ಹೇಳ್ತಿದ್ದೀನಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ.
ಯೂನಿಯನ್ ಸ್ಟೇಟ್ ಆದ್ಮೇಲೆ ಲೋಕಲ್ ಬರೋದಿಲ್ಲ, ಅಲ್ಲಿ ಕಂಕರೆಂಟ್ ಲಿಸ್ಟ್ ಅಂತ ಬರುತ್ತೆ. ಆ ಕಂಕರೆಂಟ್ ಲಿಸ್ಟ್ ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ಆಫ್ ಕಾಮನ್ ಇಂಟ್ರೆಸ್ಟ್ ಟು ದ ಬೋತ್ ಯೂನಿಯನ್ ಅಂಡ್ ಸ್ಟೇಟ್ ಗವರ್ಮೆಂಟ್. ಸಬ್ಜೆಕ್ಟ್ಸ್ ಆಫ್ ಕಾಮನ್ ಇಂಟ್ರೆಸ್ಟ್ ಟು ದ ಬೋತ್ ಯೂನಿಯನ್ ಅಂಡ್ ದ ಸ್ಟೇಟ್ ಗವರ್ಮೆಂಟ್ ಅಂದ್ರೆ ಸ್ಟೇಟ್ ಮತ್ತೆ ಯೂನಿಯನ್ ಗವರ್ಮೆಂಟ್, ಸೆಂಟ್ರಲ್ ಮತ್ತೆ ಸ್ಟೇಟ್ ಎರಡಕ್ಕೂ ಬೇಕಾಗಿರೋ, ಎರಡು ಅದ್ರ ಮೇಲೆ ಇಂಪಾರ್ಟೆನ್ಸ್ ಕೊಡಬೇಕು. ಆ ಥರದ ಸಬ್ಜೆಕ್ಟ್ಸ್ ಏನೇನಿರುತ್ತೆ ಅದನ್ನ ಕಂಕರೆಂಟ್ ಲಿಸ್ಟ್ಗೆ ಹಾಕಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಯಾವ ಥರದ್ದು ಇರುತ್ತೆ, ಬೆಸ್ಟ್ ಎಕ್ಸಾಂಪಲ್ ಬಂದು ಎಜುಕೇಶನ್ ತಗೊಳ್ಳಿ. ಇವಾಗ ಎಂಟೈರ್ ನೇಷನ್ ಫೋಕಸಸ್ ಆನ್ ದ ಎಜುಕೇಶನ್ ಟು ಎಜುಕೇಟ್ ದ ಪೀಪಲ್. ಆಬ್ವಿಯಸ್ಲಿ ಇವಾಗ ಎಲ್ಲರಿಗೂ ಎಜುಕೇಶನ್ ಕೊಡಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಎಷ್ಟೊಂದು ಸ್ಕೀಮ್ಸ್ ಎಷ್ಟೊಂದು ಪ್ಲಾನ್ಸ್ ಮಾಡ್ತಿರುತ್ತೆ, ಯಾಕಂದ್ರೆ ಡೆವಲಪ್ ಆಗೋದಿಕ್ಕೆ. ಅದ್ರ ಜೊತೆಗೆ ಸ್ಟೇಟ್ ಕೂಡ ತನ್ನ ಸ್ಟೇಟು ಇನ್ನೂ ಹೆಚ್ಚು ಓದಬೇಕು, ಇನ್ನೂ ಹೆಚ್ಚು ಎಜುಕೇಶನ್ ಪಡಬೇಕು ಅಂತ ಥಿಂಕ್ ಮಾಡಿ ಕಷ್ಟ ಪಡ್ತಾನೆ ಇರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದು ನಾವು ಇಯರ್ಲಿ ನೋಡ್ಬೋದು. ಇವಾಗ ನಿಮ್ದು SSLC ತಗೊಳ್ಳಿ, SSLC ಅಂತ ಅಲ್ಲ, ಎಜುಕೇಶನ್ ರ್ಯಾಂಕಿಂಗ್ ಲಿಸ್ಟ್ ಅಂತ ತಗೊಂಡ್ರೆ ಈ ಸ್ಟೇಟ್ ಅಲ್ಲಿ ಇಷ್ಟೊಂದು ಎಜುಕೇಶನ್ ಇದೆ, ನೆಕ್ಸ್ಟ್ ಈ ತರ ಒಂದು ಲಿಸ್ಟೇ ಪ್ರಿಪೇರ್ ಆಗುತ್ತೆ. ಇದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ even individual state is also focusing on the education and also entire central government it is focusing on the entire country's education. So this is added to the concurrent list. In these subjects both state government and central government can make laws. ಅಂದ್ರೆ ಈ ಸಬ್ಜೆಕ್ಟ್ ಏನಿರುತ್ತೆ ಅಂದ್ರೆ ಇವುಗಳಲ್ಲಿ ಯಾವ ತರ ಸಬ್ಜೆಕ್ಟ್ಸ್ ಇರುತ್ತೆ, ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಎರಡೂನು ಅದನ್ನ ಮಾನಿಟರ್ ಮಾಡಲೇಬೇಕು. ಸೊ ಅಷ್ಟೊಂದು ಇಂಪಾರ್ಟೆಂಟ್ ಇರುತ್ತೆ ಆ ಥರದ ವಿಷಯಗಳ ಮೇಲೆ. ಆ ಥರದ ವಿಷಯಗಳನ್ನ ಅದರಲ್ಲಿ ಆ ಪಟ್ಟಿಗೆ ಸೇರಿಸಿರ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಕಂಕರೆಂಟ್ ಲಿಸ್ಟ್. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಬಂದು ಎಜುಕೇಶನ್. ರಾಜ್ಯಗಳು ತನ್ನ ಎಜುಕೇಶನ್ ನೋಡುತ್ತೆ, ಎಂಟೈರ್ ಕಂಟ್ರಿದು ಬಂದು ಸೆಂಟ್ರಲ್ ಗವರ್ಮೆಂಟ್ ಎಜುಕೇಶನ್ ನೋಡುತ್ತೆ. ಸೊ ಅದು ಬಂದು ಕಂಕರೆಂಟ್ ಲಿಸ್ಟ್ ಸೇರಿಸಿರ್ತಾರೆ. ಈ ಕಂಕರೆಂಟ್ ಲಿಸ್ಟ್ ಅಲ್ಲಿ ಬೋತ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ಕ್ಯಾನ್ ಮೇಕ್ ಲಾಸ್. ಅಂದ್ರೆ ಎರಡು ಬಂದು ಅದ್ರ ಮೇಲೆ ಲಾಸ್ ನ ಇಂಪ್ಲಿಮೆಂಟ್ ಮಾಡುತ್ತೆ. ಸೊ ಇಲ್ಲೊಂದು ಡೌಟ್ ಇದೆ, ಇಫ್ ಬೋತ್ ಸ್ಟೇಟ್ ಅಂಡ್ ಯೂನಿಯನ್ ಗವರ್ಮೆಂಟ್ಸ್ ಆರ್ ಮೇಕಿಂಗ್ ಲಾಸ್ ಆನ್ ಸೇಮ್ ಟಾಪಿಕ್ ಬಟ್ the laws are different or opposite, then conflict will happen. Then what should we do? Obviously ಇವಾಗ ನಿಮ್ಗೆ ಏನಾದ್ರು ಆ ಥರ ಆನ್ಸರ್ ಕೇಳಿದ್ರೆ ಸ್ಟೇಟ್ ಗೌರ್ಮೆಂಟು ಆ ಟಾಪಿಕ್ ಮೇಲೆ ಲಾಸ್ ಮಾಡಿದೆ, ಸೆಂಟ್ರಲ್ ಗೌರ್ಮೆಂಟು ಆ ಟಾಪಿಕ್ ಮೇಲೆ ಲಾಸ್ ಮಾಡಿದೆ, ಅಂದ್ರೆ ಒಂದು ಕಾನೂನ ಜಾರಿಗೆ ತಂದಿದೆ, ಒಬ್ಬರದೊಬ್ರು ಮ್ಯಾಚ್ ಆಗ್ತಿಲ್ಲ, ಅಂದ್ರೆ ಕಾನ್ಫ್ಲಿಕ್ಟ್ ಆಯ್ತು, ಜಗಳ ಆಯ್ತು. ಅವಾಗ ಏನಾಗುತ್ತೆ, ನಾವೆಲ್ಲ ಹೇಳೋದೇನು, ಲೆಟ್ಸ್ ಗೋ ಟು ಜುಡಿಷರಿ, ನಡಿ ಕೋರ್ಟ್ ಹೋಗೋಣ ನಡಿ ಅಂತ. ಬಟ್ it is not happen like that, because judiciary comes when we are making laws beyond our powers, not within the powers. Here constitution clearly mentioned that in these topics both the government can make laws, so both are correct. The problem is within their decisions, not on their power. So when they're taking decisions within their power, judiciary will not come. When they decide beyond their powers, then we'll go to the judiciary. ಅಂದ್ರೆ ಯಾವತ್ತು ನಾವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದ್ವಿ, ಪವರ್ಸ್ ಗಿಂತ ಬಿಯಾಂಡ್ಸ್, ಒಬ್ಬರು ಪವರ್ಸ್ ಅಲ್ಲಿ ಕಾನ್ಫ್ಲಿಕ್ಟ್ ಆದ್ರೆ, ಒಬ್ಬರೊಬ್ರು ಪವರ್ಸ್ ಏನು ಅಂತ ಗೊತ್ತಾಗದೆ ಇಲ್ಲ, ಇವ್ರ ಪವರ್ ಮೇಲೆ ಇವ್ರೇನಾದ್ರು ಡಿಸಿಷನ್ಸ್ ತಗೊಂಡ್ರೆ ಅವಾಗ ನಾವು ನ್ಯಾಯಾಂಗದ ಕಡೆ ಮುಖ ಮಾಡಬೇಕು. ಯಾಕಂದ್ರೆ ಅವಾಗ ಅದು ಹೇಳುತ್ತೆ, ಕಾನ್ಸ್ಟಿಟ್ಯೂಷನ್ ಓದ್ ಹೇಳುತ್ತೆ ಈ ಪವರ್ ನಿಂದು, ಈ ಪವರ್ ನಿಂದು, ಇದರಲ್ಲಿ ಯಾರು ಸರಿ ಇರುತ್ತೋ ಅದನ್ನ ಒಪ್ಪಿ ಫಿನಿಶ್ ಮಾಡುತ್ತೆ. ಬಟ್ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎರಡೂ ಗವರ್ಮೆಂಟ್ಸ್ ಆ ಟಾಪಿಕ್ ಮೇಲೆ ಲಾಸ್ ಮಾಡಬಹುದು ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ. ಸೊ ಒಂದೂನು ತನ್ನ ಪವರ್ ನ ಬಿಟ್ಟು ಹೊರ ಹೋಗಿಲ್ಲ, ಪವರ್ ಒಳಗೆ ಇದ್ದು ಡಿಸಿಷನ್ಸ್ ಮಾಡಿದೆ. ಪ್ರಾಬ್ಲಮ್ ಏನಂದ್ರೆ ಡಿಸಿಷನ್ಸ್ ಮಧ್ಯೆ ಇರುತ್ತೆ ಅವಾಗ. ಸೊ ಬೆಸ್ಟ್ ಸೊಲ್ಯೂಷನ್ ಈಸ್, ಇಫ್ ದೇರ್ ಲಾಸ್ ಕಾನ್ಫ್ಲಿಕ್ಟ್ ವಿತ್ ಈಚ್ ಅದರ್, ಲಾ ಮೇಡ್ ಬೈ ಯೂನಿಯನ್ ಗೌರ್ಮೆಂಟ್ ವಿಲ್ ಬಿ ಅಕ್ಸೆಪ್ಟೆಡ್ ಆರ್ ಪ್ರಿವೈಲ್ಡ್. ಅಂದ್ರೆ ಈ ತರ ಜಗಳ, ಡಿಸಿಷನ್ಸ್ ಮೇಲೆ ಈ ತರದ ಜಗಳ ಏನಾದ್ರು ಆದ್ರೆ ಯೂನಿಯನ್ ಗೌರ್ಮೆಂಟ್ ಏನ್ ಲಾಸ್ ನ ಮಾಡಿರುತ್ತೋ ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ. ವೈ? ಯಾಕೆ ಸ್ಟೇಟ್ ಗೌರ್ಮೆಂಟ್ ತಗೋಬಾರ್ದು? ಆ ಥರ ಅಲ್ಲ. ಯಾಕಂದ್ರೆ ಜಸ್ಟ್ ಥಿಂಕ್ ನಾರ್ಮಲಿ, ಸ್ಟೇಟ್ ಗೌರ್ಮೆಂಟ್ ಡಿಸಿಷನ್ ತಗೊಂಡಿರುವಂತದ್ದು ಫಾರ್ ಇಟ್ಸ್ ಸ್ಟೇಟ್ ಓನ್ಲಿ. ಇವಾಗ ಕರ್ನಾಟಕದವರು ಯಾವ್ದಾದ್ರು ಒಂದು ಎಜುಕೇಶನ್ ಮೇಲೆ ಒಂದು ಲಾ ಇಂಪ್ಲಿಮೆಂಟ್ ಮಾಡ್ತಿದೆ, ಮತ್ತೆ ಎಂಟೈರ್ ಕಂಟ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಲಾ ಇಂಪ್ಲಿಮೆಂಟ್ ಮಾಡ್ತಿದೆ. ಇವಾಗ ಕರ್ನಾಟಕದವರು ಜಸ್ಟ್ ಥಿಂಕ್ ಆಫ್ ಓನ್ಲಿ ಕರ್ನಾಟಕ ಬಗ್ಗೆ ಮಾತ್ರನೇ ಥಿಂಕ್ ಮಾಡಿ ಲಾ ಇಂಪ್ಲಿಮೆಂಟ್ ಮಾಡಿರುತ್ತಾ? ಬಟ್ ಯೂನಿಯನ್ ಗೌರ್ಮೆಂಟ್ ಇಟ್ ಟೇಕನ್ ಇಂಪಾರ್ಟೆನ್ಸ್ ಆಫ್ ಎಂಟೈರ್ ಕಂಟ್ರಿ. ಸೊ ಯೂನಿಯನ್ ಗೌರ್ಮೆಂಟ್ ಲಾ ಈಸ್ ಅಕ್ಸೆಪ್ಟೆಡ್. ಅಂದ್ರೆ ಯಾಕಂದ್ರೆ ಅದು ತನ್ನ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಯಾವತ್ತು
ಯೂನಿಯನ್ ಗೌರ್ಮೆಂಟ್ ಇರುತ್ತೋ ಅದು ಎಂಟೈರ್ ಕಂಟ್ರಿಗೆ ಯೋಚನೆ ಮಾಡಿ ಡಿಸಿಷನ್ ತಗೊಂಡಿರೋದ್ರಿಂದ ಸೊ ಯೂನಿಯನ್ ಗೌರ್ಮೆಂಟ್ ತಗೊಂಡಿರೋಂಥದ್ದನ್ನ ಫೈನಲ್ ಮಾಡ್ತೀವಿ. ಸೊ ದೇರ್ ಆರ್ 3 ಲಿಸ್ಟ್: ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕಂಕರೆಂಟ್ ಲಿಸ್ಟ್. ಯೂನಿಯನ್ ಲಿಸ್ಟ್ includes the subjects which is includes the national importance. So for why we need that subjects to have uniform policy throughout the country on some crucial subjects, that is defense, foreign affairs, currency, etc. Next come to state list. This subjects includes the local importance, and here only union government make laws, here only state government make laws. Here in concurrent list both the government can make the laws. If conflict happened between their laws, then the law made by union government is accepted. Okay, ಅದಾದ್ಮೇಲೆ ನೆಕ್ಸ್ಟ್ ದೇರ್ ಆರ್ ಸಮ್ ಸಬ್ಜೆಕ್ಟ್ಸ್, ಇನ್ನೊಂದು ಕೆಲವು ಸಬ್ಜೆಕ್ಟ್ಸ್ ಉಳ್ಕೊಬಿಟ್ಟಿದಾವೆ. ಯಾವ್ದು ಹೇಳಿ? ಫಾರ್ ಎಕ್ಸಾಂಪಲ್ ಐ ವಿಲ್ ಆಸ್ಕ್ ಒನ್ ಜನರಲ್ ಕ್ವಶನ್. ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವಾಗ ಫಾರ್ಮ್ ಆಯಿತು ಅಂಡ್ ಅದನ್ನ ನಾವು ಯಾವಾಗ ಜಾರಿಗೆ ತಗೊಂಡಿದ್ದೀವಿ? ಸೊ ಬೇಸಿಕ್ ಕ್ವಶನ್, ಇದು ನಿಮ್ಗೆ ನೆನಪಿರಲೇಬೇಕು. ಅವರ್ ಕಾನ್ಸ್ಟಿಟ್ಯೂಷನ್ ಫಾರ್ಮ್ಡ್ ಆನ್ 26 November ಆನ್ 1949. 1949 ನವೆಂಬರ್ 26 ಅಲ್ಲಿ ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಆಯಿತು. ಜಸ್ಟ್ ದೇ ಕ್ರಿಯೇಟೆಡ್ ದ ಕಾನ್ಸ್ಟಿಟ್ಯೂಷನ್ ಬಟ್ ನಾಟ್ accepted. It is accepted on, yeah, it's a very good, I mean very easiest answer. 26 January 1950. On this day we accepted the constitution. Just think 1949 1950, how was the days? 90s days, beside 90s ಅಂದ್ರೆ ಅವಾಗ ಏನಿತ್ತು 90s ಅಲ್ಲಿ ಗೊತ್ತಲ್ವಾ? ವೈಟ್ ಅಂಡ್ ಬ್ಲಾಕ್ ಟಿವಿ ಎಲ್ಲ, ಬಿಳಿ ವೈಟ್ ಅಂಡ್ ಬ್ಲಾಕ್ ಕಲರ್ ಟಿವಿ ಕೂಡ ಇರಲಿಲ್ಲ. ಅದಾದ್ಮೇಲೆ ರೇಡಿಯೋ ಇತ್ತು ಆಲ್ಮೋಸ್ಟ್. ಸೊ ನೋ ಕಂಪ್ಯೂಟರ್ಸ್. ಇಫ್ ಕಂಪ್ಯೂಟರ್ಸ್ ಆದ್ರೆ ದೊಡ್ಡ ದೊಡ್ಡ ಕಂಪ್ಯೂಟರ್, ಸಾಫ್ಟ್ವೇರ್ ಅಷ್ಟಿಲ್ಲ, ಕಮ್ಯುನಿಕೇಶನ್ ಅಷ್ಟಿಲ್ಲ. ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಕ್ಸೆಟ್ರಾ ಇವೇನಿದಾವೆ ಅದೇನು ಇರಲಿಲ್ಲ, ಇರಲಿಲ್ಲ. ಸೊ ಇವಾಗ ಇವೆಲ್ಲ ಇದಾವೆ. ದೇರ್ ಆರ್ ಕಂಪ್ಯೂಟರ್ ಸಾಫ್ಟ್ವೇರ್ಸ್ ಆರ್ ದೇರ್, information technology, ITs are there. Now social media, most powerful weapon nowadays, social media is there, WhatsApp, Facebook, etc. So ಇದೆಲ್ಲಾನು ಯಾವಾಗ ಬಂದಿರುವಂತದ್ದು? ಆಫ್ಟರ್ ದ ಕಾನ್ಸ್ಟಿಟ್ಯೂಷನ್. ಬಟ್ ವಿ ಹ್ಯಾವ್ ಟು ಗವರ್ನ್ ದೀಸ್ ಥಿಂಗ್ಸ್ ಆಲ್ಸೋ. ಸೊ ಈ ಸಬ್ಜೆಕ್ಟ್ಸ್ ಎಲ್ಲ ಎಲ್ಲಿಗೆ ಸೇರುತ್ತೆ? ಸೊ ದಟ್ ಈಸ್ ಅನದರ್ ಪ್ರಾವಿಷನ್ ಇಸ್ ದೇರ್, ದಟ್ ಈಸ್ ಕಾಲ್ಡ್ ಆಸ್ ಅ ರೆಸಿಡ್ಯೂಯಲ್ ಸಬ್ಜೆಕ್ಟ್ಸ್. ರೆಸಿಡ್ಯೂಯಲ್ ಸಬ್ಜೆಕ್ಟ್ಸ್ ಅಂತ ಒಂದು ಲಿಸ್ಟ್ ಅಂತ ಇರುತ್ತೆ. ಇದೇನಿರುತ್ತೆ? ಆಲ್ ಸಬ್ಜೆಕ್ಟ್ಸ್ ವಿಚ್ ಡು ನಾಟ್ ಫಾಲ್ ಇನ್ ಎನಿ ಆಫ್ ದ ಲಿಸ್ಟ್. ಅಂದ್ರೆ ಈ ಲಿಸ್ಟ್ ಅಲ್ಲಿ ಬೀಳದೇ ಇರೋಂತ ಕೆಲವೊಂದು ಸಬ್ಜೆಕ್ಟ್ಸ್ ಇದಾವೆ ಅದು, ಅಂಡ್ ಕೇಮ್ ಆಫ್ಟರ್ ದ ಕಾನ್ಸ್ಟಿಟ್ಯೂಷನ್ ವಾಸ್ ಮೇಡ್. ಕಾನ್ಸ್ಟಿಟ್ಯೂಷನ್ 1915 ನಲ್ಲಿ ಹೆಂಗಿತ್ತು? ಟೆಕ್ನಾಲಜಿ ತುಂಬಾನೇ ಕಡಿಮೆ ಇತ್ತು, ಇವಾಗ ಎಷ್ಟೊಂದು ಬೆಳೆದಿದೆ. ಸೊ ಇದ್ರ ಜೊತೆಗೆ ಇನ್ನೊಂದು ಕಂಪ್ಯೂಟರ್ ಸಾಫ್ಟ್ವೇರ್, ಸೋಷಿಯಲ್ ಮೀಡಿಯಾ ಜೊತೆಗೆ ಇ ಕಾಮರ್ಸ್ ಇದನ್ನೆಲ್ಲ ಆಡ್ ಮಾಡ್ಕೋಬಹುದು. ಸೊ in residual subjects, all those subjects which do not fall in any of these list and came after the constitution was made. So ಆ ಸಬ್ಜೆಕ್ಟ್ಸ್ ನ ರೆಸಿಡ್ಯೂಯಲ್ ಸಬ್ಜೆಕ್ಟ್ಸ್ ಅಂತ ಕನ್ಸಿಡರ್ ಮಾಡಿ ಅದನ್ನ ಇನ್ಕ್ಲೂಡ್ ಮಾಡಿರ್ತಾರೆ ರೆಸಿಡ್ಯೂಯಲ್ ಸಬ್ಜೆಕ್ಟ್ಸ್ ಅನ್ನೋ ಲಿಸ್ಟ್ ಅಲ್ಲಿ. ಸೊ ಆನ್ ದೀಸ್ ಸಬ್ಜೆಕ್ಟ್ಸ್ ಓನ್ಲಿ ಸೆಂಟ್ರಲ್ ಗವರ್ಮೆಂಟ್ ಕ್ಯಾನ್ ಮೇಕ್ ಲಾಸ್. ಓನ್ಲಿ ಸೆಂಟ್ರಲ್ ಗವರ್ಮೆಂಟ್ ಕ್ಯಾನ್ ಮೇಕ್ ಲಾಸ್ ಆನ್ ದೀಸ್ ಸಬ್ಜೆಕ್ಟ್ಸ್. ಅಂದ್ರೆ ಈ ಸಬ್ಜೆಕ್ಟ್ಸ್ ಮೇಲೆ ಬರೀ ಸೆಂಟ್ರಲ್ ಗವರ್ಮೆಂಟ್ ಮಾತ್ರನೇ ಲಾಸ್ ನ ಮಾಡಕ್ಕಾಗುತ್ತೆ. ಸೊ ಇವಾಗ ಈ ಸಬ್ಜೆಕ್ಟ್ಸ್ ಕಾನ್ಸ್ಟಿಟ್ಯೂಷನ್ ಆದ್ಮೇಲೆ ಬಂದಿರೋಂಥ ಸಬ್ಜೆಕ್ಟ್ಸ್ ನ ಯಾಕೆ ಮಾನಿಟರ್ ಮಾಡಬೇಕು? ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲ ಸೈಬರ್ ಕೇಸ್ ಅನ್ನೋದ್ರ ಬಗ್ಗೆ ಗೊತ್ತಿರುತ್ತಲ್ವಾ? ಸೈಬರ್ ಕೇಸ್, ಸೈಬರ್ ಕ್ರೈಮ್ಸ್. ಸೊ ಇದೆಲ್ಲಾನು ಸ್ಟಾರ್ಟಿಂಗ್ ಅಲ್ಲಿ ಇರ್ಲಿಲ್ಲ. ಇದು ಯಾವಾಗ ಬಂತು? ಈ ಸೋಷಿಯಲ್ ಮೀಡಿಯಾ ಇದೆಲ್ಲಾನು ಹೆಚ್ಚಾದಾಗ ಬಂತು. ಅಂದ್ರೆ ಆನ್ಲೈನ್ ಅಲ್ಲಿ ತಪ್ಪು ಕೆಲಸಗಳು ಮಾಡುವಂಥದ್ದು. ಈ ಆನ್ಲೈನ್ ಅಲ್ಲಿ ತಪ್ಪು ಮಾಡುವಂಥದ್ದು ಮಾನಿಟರ್ ಮಾಡದೇ ಇದ್ರೆ ಏನಾಗುತ್ತೆ? ಆಕ್ಚುಲಿ ಈ ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್ ಅನ್ನೋದು ತುಂಬಾ ಪವರ್ಫುಲ್ ವೆಪನ್ ಆಗಿದೆ ನವೇಡೇಸ್. ಇದನ್ನ ಮಾನಿಟರ್ ಆಕ್ಚುಲಿ ಎಲ್ಲದಕ್ಕಿಂತ ಕ್ರೂಷಿಯಲ್ ಆಗಿ ಮಾನಿಟರ್ ಮಾಡಲೇಬೇಕು. ಇದನ್ನ ಮಾನಿಟರ್ ಮಾಡಲಿಲ್ಲ ಅಂದ್ರೆ ಅದರಲ್ಲಿ ಗೊತ್ತಿಲ್ದಿರಾನೆ ಎಲ್ಲೋ ಇದ್ಕೊಂಡು ಎಲ್ಲಿಂದಾನೋ ಕ್ರೈಮ್ಸ್ ನಡೀತಿರುತ್ತೆ. ಸೊ ಇಟ್ ಈಸ್ ಆಲ್ಸೋ ಕ್ರೂಷಿಯಲ್ ಸಬ್ಜೆಕ್ಟ್. ಸೊ ದಿಸ್ ಈಸ್ ಮಾನಿಟರ್ಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ದೀಸ್ ಕೈಂಡ್ ಆಫ್ ಸಬ್ಜೆಕ್ಟ್ಸ್, ಎಸ್ಪೆಷಲಿ ದಿಸ್ ಟೆಕ್ನಾಲಜಿ ಯೂಸ್ ಆಗಿರುವಂತ ಎಲ್ಲಾ ಸಬ್ಜೆಕ್ಟ್ಸ್ ವಿಚ್ ಕೇಮ್ ಆಫ್ಟರ್ ದ ಕಾನ್ಸ್ಟಿಟ್ಯೂಷನ್ ವಾಸ್ ಮೇಡ್, these subjects are mentioned in the residual subject. This is entire belonging to only one key features of federalism, that is each tier of the government has its own jurisdiction specified in the constitution. Yes, our constitution specified the jurisdictions of the each tiers of the government, that is union list, state list and concurrent list. These lists have the list of powers of each government. Okay,
ಸೊ ಎಸ್ಪೆಷಲಿ ಅದು ಅಂದ್ರೆ ಜನರಲ್ ಆಗಿ ನೆನ್ಪಿಟ್ಕೊಳ್ಳಿ, ಆರ್ಟಿಕಲ್ 245 ಅಂಡ್ 246. ಆಕ್ಚುಲಿ ಆರ್ಟಿಕಲ್ 245 ಇಂದ 250 ವರ್ಗೂನು ಇದೆ, 255 ವರ್ಗೂನು ಇದೆ. ಸೊ ಅಷ್ಟೆಲ್ಲ ಬೇಡ, ಮೇನ್ಲಿ ಬಂದು ಈ ಆರ್ಟಿಕಲ್ 245 246 ಇನ್ ಶೆಡ್ಯೂಲ್ 7 ಇದರಲ್ಲಿ ಕ್ಲಿಯರ್ ಆಗಿ ಯೂನಿಯನ್ ಮತ್ತೆ ಸ್ಟೇಟ್ ಕಂಕರೆಂಟ್ ಲಿಸ್ಟ್ ಏನಿದೆ ಪವರ್ಸ್ ನ ಮೆನ್ಷನ್ ಮಾಡಿದ್ದಾರೆ. ಆಕ್ಚುಲಿ ಇನ್ನು ಜನರಲ್ ಆಗಿ ಹೇಳ್ಬೇಕಂದ್ರೆ ಯೂನಿಯನ್ ಲಿಸ್ಟ್ 100 ಸಬ್ಜೆಕ್ಟ್ಸ್ ಇದೆ, 100 ಸಬ್ಜೆಕ್ಟ್ಸ್ in which this government can take actions. Actually ಸ್ಟಾರ್ಟಿಂಗ್ ಅಲ್ಲಿ 97 ಇತ್ತು, ಇವಾಗ 100 ಹೋಗಿದೆ. ಸೊ ಸ್ಟೇಟ್ ಲಿಸ್ಟ್ ಬಂದ್ರೆ ಸ್ಟೇಟ್ ಲಿಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 66 ಇದ್ವು, ಇನಿಷಿಯಲಿ 66 ಇದ್ವು, ಇವಾಗ ಕಡಿಮೆ ಮಾಡ್ಬಿಟ್ಟು ಸ್ಟೇಟ್ ಪವರ್ಸ್ ನ 61 ಇದೆ. ಸೊ ಕಂಕರೆಂಟ್ ಲಿಸ್ಟ್ ಬಂದ್ರೆ ಅದಕ್ಕೆ ಮೊದಲು 47 ಇತ್ತು, ಇವಾಗ 52 ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಆಕ್ಚುಲಿ ಕ್ವಶನ್ಸ್ ಇದರಿಂದ ಬರೋದ ನಿಮ್ ಜನರಲ್ ನಾಲೆಜ್ ಹೇಳ್ತೀನಿ, ಯಾಕಂದ್ರೆ ಕ್ವಶನ್ಸ್ ಬರೋದು ಇಲ್ಲಿ ನಾನು ಇಷ್ಟೇ ಕಲಿಬೇಕು ಅಂತ ಏನಿಲ್ಲ, ಕಲಿಯೋದಾದ್ರೆ ಕಲಿಯೋದಕ್ಕೆ ತುಂಬಾನೇ ಇದೆ, ಕಲೀರಿ, ಹೆಚ್ಚು ಕಲಿಬೇಕು. ಸೊ ಈ ತರ ನಮ್ ಕಾನ್ಸ್ಟಿಟ್ಯೂಷನ್ ಈ ತರ ಒಂದೊಂದು ಗೌರ್ಮೆಂಟ್ಗೂ ಎಷ್ಟೆಷ್ಟು ಸಬ್ಜೆಕ್ಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆ ಸಬ್ಜೆಕ್ಟ್ಸ್ ಮೇಲೆ ಮಾತ್ರನೇ ಅವರು ಇದು ಲಾಸ್ ನ ಇಂಪೋಸ್ ಮಾಡೋದಕ್ಕೆ ರೈಟ್ಸ್ ನ ಹೊಂದಿರ್ತಾರೆ. ಸೊ ನೆಕ್ಸ್ಟ್, ವಾಟ್ ಮೇಕ್ಸ್ ಇಂಡಿಯಾ ಫೆಡರಲ್ ಕಂಟ್ರಿ? This also makes the India federal country. That is second point. Each tier of the government has its own jurisdiction and specified in the constitution. Yes, my country has constitution. My country's constitution has clearly provided a threefold distribution of legislative powers between union and the state government. So this makes my country a federal country. 2 points na discuss madidvi. First point, it should have 2 or more tiers. Yes, my government has 2 or more tiers. Means 2 tiers and additional tiers added. Next, second point, it is mentioned in the constitution that is, and each jurisdiction is clearly mentioned in the constitution. So these 2 points makes my country a federal country. So ಇನ್ನು ಮುಂದೆ ಏನಿದೆ ಅನ್ನೋದನ್ನ ನೋಡೋಣ. ಇನ್ನು ಏನಿಲ್ಲ, ಆಲ್ರೆಡಿ 7 ಏನ್ ಕೀ ಫೀಚರ್ಸ್ ನ ಓದಿದೀವಿ, ಅದನ್ನೇ ಅಪ್ಲೈ ಮಾಡ್ತಾ ಹೋಗ್ಬೇಕು. 2 ಅಪ್ಲೈ ಮಾಡಿದೀವಿ, ಪ್ರೂವ್ ಮಾಡಿದೀವಿ, 3ನೇದು ಅಪ್ಲೈ ಮಾಡೋಣ, ಪ್ರೂವ್ ಮಾಡೋಣ. ಥ್ಯಾಂಕ್ ಯು.